ಗೈಸ್ ವೆಲ್ಕಮ್ ಬ್ಯಾಕ್. ಇದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ, ಅಂದರೆ ಪಾರ್ಟ್ 2 ಕಂಟಿನ್ಯೂಷನ್ ವ್ಲಾಗ್ ಇದು. ಸೊ ಇದೇ ಸಾಯಂಕಾಲ ನಾವು ತಿರ್ಗಾ ಪೂಜೆ ಎಲ್ಲ ಇರುತ್ತೆ. ಸೊ ಕೆಂಡ ತುಡಿಯೋದು, ಆಮೇಲೆ ದೇವ್ರದ್ದು ತೇರೆಲ್ಲ ಹೇಳ್ಕೊಂಬರ್ತಾರಲ್ಲ, ತೇರಲ್ಲಿ ದೇವ್ರು ಕುಟ್ಸ್ಕೊಂಡು ಮೆರವಣಿಗೆ ಮಾಡ್ತಾ ಇರ್ತಾರೆ. ಸೊ ಸಾಯಂಕಾಲ ಎಲ್ಲ ನಾವು ರೆಡಿ ಆಗಿಬಿಟ್ಟು ತಿರ್ಗಾ ದೇವಸ್ಥಾನ ಹತ್ರ ಹೋಗಬೇಕು. ಇವಾಗ ಅದೇ ಕಂಟಿನ್ಯೂಷನ್ ವ್ಲಾಗ್ ಆಗ್ತಾಯಿದ್ದೀನಿ ನಾನು. ಸೊ ಈ ವ್ಲಾಗ್ನ ಪೂರ್ತಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾರೆಲ್ಲ ನನ್ನ ಹೊಸದಾಗಿ ನೋಡ್ತಿದ್ದಾರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಚಾನಲ್ನ ನೋಡಿ. ಹಾಗೆ ಇವತ್ತು ನೋಡಿ ನಾನು ಸಾಯಂಕಾಲ ಬಂದಿದ್ವಿ, ಸ್ವಲ್ಪ ಲೇಟ್ ಆಗೋಯ್ತು ಎಲ್ಲ ರೆಡಿಯಾಗಿ ಬರೋಷ್ಟರಲ್ಲಿ. ತೇರು ನೋಡಿ, ಇದೆ ತೇರು. ಆ ತೇರಲ್ಲಿ ದೇವ್ರನ್ನ ಕುಣಿಸ್ಬಿಟ್ಟು ದೇವ್ರ ಸುತ್ತ ದೇವಸ್ಥಾನ ಸುತ್ತ ಸುತ್ತಾ ಇರ್ತಾರೆ. ತುಂಬ ಜನ ಮಾತ್ರ ಅವತ್ತು ದಿವಸ ಫುಲ್ ಜನ ಇರ್ತಾರೆ. ಆಮೇಲೆ ಕೆರೆ ಪೂಜೆ ಮಾಡ್ತಾರೆ, ಅಂದರೆ ಹೊಳೆ ಪೂಜೆ ಮಾಡ್ತಾರೆ. ಹೊಳೆ ಪೂಜೆ ಹತ್ರ ದೇವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಎಲ್ಲರಿಗೂ ಪ್ರಸಾದ ಕೊಟ್ಬಿಟ್ಟು ಆಮೇಲೆ ತಿರ್ಗಿ ದೇವ್ರನ್ನ ಅಲ್ಲಿಂದ ಕರ್ಕೊಂಡು ಬರ್ತಾರೆ. ಫುಲ್ ನೋಡಿ ಬ್ಲಾಗ್ನ. ತುಂಬ ಸೇರ್ಬೇಕು. ಬಿಡಿಯಪ್ಪ ಕಾಣಿಸ್ತೈತಾ ಅವರೆಲ್ಲ ಅಲ್ಲಿ ನೋಡಿ. ಮಾಡ ಗೌರಿ ಗೌರು ಗೌರ್ ನೋಡ. ಇವಾಗ ಹೊಳೆ ಪೂಜೆ ಎಲ್ಲ ಮುಗಿದು ಡೈರೆಕ್ಟ್ ಇವಾಗ ಕೆಂಡ ತುಳ್ಕೊಂಡು ದೇವಸ್ಥಾನಕ್ಕೆ ಬರಬೇಕು. ಅಂದರೆ ದೇವ್ರನ್ನ ಹೊತ್ಕೊಂಡಿರ್ತಾರಲ್ಲ ಅವರು ಕೆಂಡ ತುಳ್ಕೊಂಡು ದೇವಸ್ಥಾನಕ್ಕೆ ಬರಬೇಕು. ಇವರು ಮುಕ್ಕೋಡು ಹಾಕೊಂಡಿರಲ್ಲ, ಅವ್ರನ್ನ ಸಾಮ ಅಂತ ಹೇಳ್ತಾರೆ. ಅವ್ರ ಸಾಮಾನು ಅವ್ರಿಗೂ ದೇವ್ರು ಬಂದಿರುತ್ತೆ, ಅವ್ರ ಕೈಯಲ್ಲಿ ಚೌಟಿ ಇರುತ್ತೆ. ಆ ಚೌಟಿಲಿ ಹೊಡ್ಸ್ಕೊಂಡ್ರೆ ಎಲ್ಲರಿಗೂ ಭಯ ಆಗುತ್ತೆ. ಅಂದರೆ ಯಾರ್ಯಾರು ಭಯ ಇದ್ದರೆ ಭಯ ಇದ್ದವರು ಆ ಚೌಟಿಲಿ ಹೊಡ್ಸ್ಕೊಂಡ್ರೆ ಭಯ ಎಲ್ಲ ಬಿಡುತ್ತೆ ಅಂತ ಒಂದು ನಂಬಿಕೆ. ಅವ್ರು ಇವಾಗ ಕೆಂಡ ಮೇಲೆ ತುಂಬ್ಕೊಂಡು ಬರ್ತಾರೆ. ಯಾರೂ ಅಲ್ಲಿ ಆ ಕಡೆ ಸೈಡಲ್ಲಿ ಹಿಂಗೊಳಂಗಿಲ್ಲ, ಅವ್ರಿಗೆಲ್ಲ ಚೌಟಿಲಿ ಹೊಡಿತಾ ಇರ್ತಾರೆ, ಪಟ ಪಟ ಅಂತ ಹೊಡಿತಾ ಇರ್ತಾರೆ ಚೌಟಿಲಿ. ತುಂಬ ಹೊತ್ತು ನಿಲ್ಸ್ಕೊಂಡು ಆಡಿಸ್ತಾ ಇರ್ತಾರೆ ಚೌಟಿಲಿ. ಕೆಂಡ ತೊಳಿಬೇಕಲ್ವ, ಸೊ ಆಡಿಸ್ತಾ ಇರ್ತಾರೆ. ದೇವ್ರು ಬರೋ ತನಕ ಆಡಿಸ್ತಾ ಇರ್ತಾರೆ. ದೇವರು ಒಂದು ರೌಂಡ್ ಫುಲ್ ಸುತ್ಕೊಂಡ್ಬರ್ತಾರೆ. ದೇವಸ್ಥಾನ ಫುಲ್ ಸುತ್ಕೊಂಡ್ಬಂದು ಹೊಳೆ ಪೂಜೆಯಿಂದ ಬರಬೇಕಲ್ಲ, ಹೊಳೆಯಿಂದ ಬಂದು ಆಮೇಲೆ ದೇವ್ರು ಬಂದು ನಿಂತ್ಕೊಬೇಕು. ಇಲ್ಲಿ ಕೆಂಡದ ಹತ್ರ ನಿಂತ್ಕೊಬೇಕು. ಅಲ್ಲಿವರೆಗೂ ಆಡಿಸ್ತಾ ಇರ್ತಾರೆ ಸಾಮಾನ್ಯರು. ಆಮೇಲೆ ದೇವ್ರು ಬಂದಮೇಲೆ ಕೆಂಡದ ಮೇಲೆ ತುಂಬ್ಕೊಂಡು ಹೋಗೋದು. ತುಂಬ ಲೇಟಾಗೋಯ್ತು ಈ ಸತಿ. ಇದು ಬಂದು ಲಾಸ್ಟ್ ಡೇ ವ್ಲಾಗು. ಈ ವ್ಲಾಗಲ್ಲಿ ಭಾನುವಾರದ್ದು ನಾನ್ ವೆಜ್ ಮಾಡ್ತಾರೆ. ಸೊ 2 ದಿವಸ ವೆಜ್ ಇರುತ್ತೆ, ಲಾಸ್ಟ್ ಡೇ ಮಾತ್ರ ನಾನ್ ವೆಜ್ಜು. ಸೊ ಇದು ಗಾವು ಸಿಗೋದೇ, ಇದು ಗಾವು ಸಿಗಿತಾರೆ. ಅಂದರೆ ಲಾಸ್ಟ್ ಡೇ ಅಲ್ವಾ, ದೇವ್ರ ಹತ್ರ ಗಾವು ಸಿಗಿತಾರೆ. ನಾನು ಹೇಳೋದು ಗೊತ್ತಾಗಲ್ಲ, ವಿಡಿಯೋದಲ್ಲಿ ನೋಡಿ. 9:52 ನಾವಾಗಲೇ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ. ಬೆಳಗ್ಗೆ ದೇವಸ್ಥಾನಕ್ಕೆ ಬಂದು ಇವಾಗ ಎಲ್ಲ ಕೋಳಿ ಕೊಯ್ದು ಇವಾಗ ನೆಕ್ಸ್ಟ್ ಮೇಕೆ ಕೊಯ್ಯೋಕೆ ಹೋಗ್ತಾ ಇದ್ದಾರೆ. 2 ಮೇಕೆ ಇದೆ, 2 ಮೇಕೆ ಇವತ್ತು ಈ ಸತಿ. ಪ್ರತಿ ವರ್ಷವೂ ಒಂದೇ ಕೊಟ್ಟಿದ್ದು, ಈ ಸತಿ 2 ಕೊಟ್ಟಿದ್ದೀವಿ. ಇವಾಗ ಕೋಳಿ ಆಯಿತು, ಇವಾಗ ನೆಕ್ಸ್ಟು ಮೇಕೆ ಇದು ನೋಡಿ. ಇನ್ನೊಂದು ಕಾರ್ ಬಂತು. ಇವಳು ಅರ್ಷಿತಾ ನನ್ನ ವ್ಲಾಗ್ ಕಂಟಿನ್ಯೂ ಮಾಡ್ತಾಳೆ. ನನ್ನ ಫೋನಲ್ಲಿ ಸ್ಟೋರೇಜ್ ಬೇರೆ ಇಲ್ಲ, ಸೊ ಅದಕ್ಕೆ ಅವಳು ಕೊಟ್ಟಿದ್ದೀನಿ ವಿಡಿಯೋ ಮಾಡೋದು. ವಿಡಿಯೋಸ್ ಎಲ್ಲ ವಿಡಿಯೋ ಮಾಡಿ ನಾನು ಬಿಸಿ ಇದ್ದರೆ ಅವಳು ಮಾಡ್ತಾಳೆ ವಿಡಿಯೋ. ಎಡಿಟ್ ಎಲ್ಲ ನಿಮ್ಮ ಬ್ಲಾಗರ್ ಮಾಡ್ತಾರೆ.
ಎಲ್ಲ ಮಕ್ಕಳನ್ನೆಲ್ಲ ಸಂತೆ ಆಗ್ಬಿಟ್ಟೈತೆ, ಇಲ್ಲಿ ಹಿಡಿಯೋಕ್ಕಾಗ್ತಿಲ್ಲ ಅವ್ರನ್ನೆಲ್ಲ. ಭರತ ನೋಡಿ, ಇಲ್ಲಿ ಭರತ ಮೇಕೆ ಹೇಳ್ಕೊಂಡು ಓಡಿಸ್ತವ್ನ ಆ ಕಡೆ. ಬಿಂದು ಬಂದವಳೆ ಮೈಸೂರಿಂದ, ರೇವಂತ ಬಂದಿದ್ದಾನೆ. ನೋಡಿ ಗೈಸ್, ನಮ್ಮ ದೇವಸ್ಥಾನ ನೋಡಿದ್ರೆ ಇವಾಗ ಪೂಜೆ ಮಾಡ್ಬಿಟ್ಟು ಕ್ಲೀನ್ ಹಾಕಿದ್ದಾರೆ. ಇನ್ನೊಂದು ದೇವಸ್ಥಾನ ತೋರಿಸೋಣ ಬಾ, ಬರೇ. ಇದು ದೊಡ್ಡ ದೇವಸ್ಥಾನ ನೋಡಿ. ದೇವ್ರಿಗೆ ಇದು ದೊಡ್ಡಮ್ಮ ದೇವಿ. ಜಾತ್ರೆಗೆಲ್ಲ ಫುಲ್ ಜಾತ್ರೆ ಅಲ್ವಾ, ಅದಕ್ಕೆ ಎಲ್ಲ ದೇವ್ರಿಗೆ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದು ಬಂದು ಇಲ್ಲಿರೋ ದೇವರು ವಿಗ್ರಹ ಇರೋದು ಊರೊಳಗಿರೋದು ಈ ದೇವರು. ಇದು ಊರಾಚೆ ಇರೋ ದೇವರು ನೋಡಿ. ಇದು ಬೆಳ್ಳಿ ಕಿರೀಟ ಹಾಕಿದ್ದಾರೆ. ತೇರ್ನ ನಿನ್ನೆ ಹೋಗಿ ತೇರಿದೆ ನೋಡಿ ಈ ಕಡೆ ಎಲ್ಲ. ಇವಳು ನಮ್ಮ ಹಾಯ್ ಮಾಡಿ ವೈಭವಿ. ಫುಲ್ ಪಾಪ ಮಕ್ಕಳು ನೋಡ್ಕೊಂಡು ಸುಸ್ತಾಗ್ಬಿಟ್ಟವಳೆ ವೈಭವಿ. ಹಾಂ, ಸಾಮ ಅದು ಇಲ್ಲೈತೆ ಸಾಮ ಕುಳಿತ. ನಿನ್ನೆಲ್ಲ ಕೆಂಡೋತ್ಸವ ಆಯಿತು. ಸೊ ಇವತ್ತು ಇದಲ್ವಾ ಗಾವು ಐತೆ. ಗಾವು ಸಿಗೋದು ಅಂದರೆ ಕುರಿನೆಲ್ಲ ಸಿಗಿತಾರೆ, ಬಾಯೆಲ್ಲ ಇಟ್ಕೊಂಡು ಸಿಗಿತಾರೆ. ಸಾಯಂಕಾಲ ಮೇಲೆ ಇರಬೇಕು. ನೆನ್ನೆ ನೈಟ್ ಕೆಂಡ ತುಳಿದಿರೋದು. ಮರಿ ಕಡಿಯೋದು. ಬನ್ನಿ ಹೋಗೋದ. ಮಕ್ಕಳನ್ನೆಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತಿದೆ ಗೈಸ್. ಅದು ಈ ಬಿಸಿಲಲ್ಲಿ ತುಂಬಾ ಸೆಕೆ ಆಗ್ತಾಯಿಲ್ಲ. ಇವಂತೂ ಮೊಬೈಲ್ ಇಟ್ಕೊಂಡ್ಬಿಟ್ಟು ನಮ್ಮ ಪಾಪು ಅಂತೂ ಆಟಾಡ್ತಿರೋದು ಅಷ್ಟೇ ಅಲ್ವಾ. ಲಾಸ್ಟಿಗೆ ಜಾತ್ರೆ ಆಗ್ತಾರೆ. ಜಾತ್ರೆ ಅಂದರೆ ಫುಲ್ ಒಂಥರ ಎಲ್ಲ ಚೆನ್ನಾಗಿರುತ್ತೆ ನೈಟ್ ಹೊತ್ತು ನೋಡೋಕ್ಕೆ.
ಇದು ಬಂದು ಲಾಸ್ಟ್ ಅಂದರೆ ಸೋಮವಾರದ್ದು ಭಾನುವಾರದೆಲ್ಲ ನಾನ್ ವೆಜ್ ಎಲ್ಲ ಮುಗಿಸ್ಕೊಂಡು ಸೋಮವಾರ ನಾವು ದೇವರಿಗೆ ಮಡ್ಲಕ್ಕೆ ಕೊಡಬೇಕು. ದೇವರು ಅವಾಗ ಮನೆ ಹತ್ರನೇ ಬರ್ತಾರೆ, ಮಡ್ಲಕ್ಕೆ ಕೊಟ್ಬಿಟ್ಟು ನಾವು ಹೊರಡಬೇಕು ಬೆಂಗಳೂರಿಗೆ. ಇಲ್ಲಾಂದರೆ ದೇವರು ಮುನ್ಸ್ಕೊತಾರಂತೆ. ಸೊ ದೇವ್ರ ಹತ್ತಿಗೆ ಮಡ್ಲಕ್ಕೆ ಕೊಟ್ಬಿಟ್ಟು ನಾವು ಹೊರಟ್ವಿ. ಈ ಊರಬ್ಬ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಏನಿದೆ ಅದು ಫುಲ್ ನೋಡಿ ನಿಮಗೆ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.